ಚೀನಾ ಮೊಟ್ಟ ಮೊದಲ ಬಾರಿಗೆ ಫ್ಲೈಯಿಂಗ್ ಟ್ಯಾಕ್ಸಿಯನ್ನ ಆರಂಭಿಸಿದ್ದು ಇವುಗಳಿಗೆ ಹಾರಾಡುವಂತಹ ಟ್ಯಾಕ್ಸಿ ಅಂತ ಹೆಸರಿಟ್ಟಿದೆ. ಅಲ್ಲದೆ ಈ ಸ್ವಯಂ ಚಾಲಿತ ಪ್ರಯಾಣಿಕ ಡ್ರೋನ್ಗಳನ್ನ ವಾಣಿಜ್ಯ ಬಳಕೆಗೆ ಅನುಮೋದನೆಯನ್ನು ಸಹ ನೀಡಿದೆ. ಹೌದು, ಚೀನಾ ನಾಗರಿಕ ವಿಮಾನಯಾನ ಆಡಳಿತ ಮೊದಲ ಸ್ವಯಂ ಚಾಲಿತ ಹಾರುವಂತಹ ಟ್ಯಾಕ್ಸಿಗಳಿಗೆ ಅನುಮತಿಯನ್ನ ನೀಡಿದ್ದು ಚೀನಾದ ಇಹಾಂಗ್ ಹೋಲ್ಡಿಂಗ್ ಮತ್ತು ಹೆಫಿಎ ಏರ್ಲೈನ್ಸ್ ಎಂಬಂತಹ ಕಂಪನಿಗಳು ಚೀನಾದ ಪ್ರಮುಖ ನಗರಗಳಲ್ಲಿ ಪ್ರವಾಸಿ ತಾಣಗಳಿಗೆ ಪ್ರಯಾಣಿಕರನ್ನ ಕೊಂಡೊಯ್ಯಲು ಸ್ವಯಂ ಚಾಲಿತ ಹಾರುವಂತಹ ಟ್ಯಾಕ್ಸಿಗಳನ್ನು ಬಳಸ್ತಾ ಇದೆ. ಅಲ್ಲದೆ ಫ್ಲೈಯಿಂಗ್ ಟ್ಯಾಕ್ಸಿಯನ್ನ ಬಳಸಲು ಈ ಎರಡೂ ಚೀನಿ ಕಂಪನಿಗಳು ಸಿಎಎಸಿ ಎಂದ ಪ್ರಮಾಣ ಪತ್ರವನ್ನು ಕೂಡ ಪಡ್ಕೊಂಡಿವೆ ಅಂತೆ. ಅಲ್ಲದೆ ಹಾರುವ ಟ್ಯಾಕ್ಸಿ ಮಾತ್ರವಲ್ಲದೆ ಡೆಲಿವರಿ ಡ್ರೋನ್ಗಳು ಹಾಗೆ ಬ್ಲಿಂಪ್ಗಳು ಮತ್ತು ಹಾರುವ ಕಾರುಗಳಂತಹ ಹೊಸ ಆವಿಷ್ಕಾರಗಳು ಕೂಡ ಚೀನಾದಲ್ಲಿ ನಡೀತಾ ಇದೆಯಂತೆ. ಸದ್ಯ ಸ್ವಯಂ ಚಾಲಿತ ಏರ್ ಟ್ಯಾಕ್ಸಿಯಾದಂತಹ ಇಹಾಂಗ್ EH216S ಚೀನಾದ ಮೊದಲ ಹಾರುವ ಟ್ಯಾಕ್ಸಿ ಎಂಬಂತ ಹೆಗ್ಗಳಿಕೆಯನ್ನು ಪಡ್ಕೊಂಡಿದೆ. ಇದು ಸಂಪೂರ್ಣವಾಗಿ ಎಲೆಕ್ಟ್ರಿಕ್ ವಾಹನವಾಗಿದ್ದು ಪೈಲಟ್ ರಹಿತ 2 ಆಸನಗಳನ್ನು ಒಳಗೊಂಡಿದೆಯಂತೆ. ಇದು 16 ಪ್ರೊಪೈಲರ್ಗಳು ಮತ್ತು ಕಾರ್ಬನ್ ಫೈಬರ್ನಿಂದ ಮಾಡಲ್ಪಟ್ಟಿದೆಯಂತೆ. ಈ ಟ್ಯಾಕ್ಸಿ ಗಂಟೆಗೆ 100 ಕಿಲೋಮೀಟರ್ ವೇಗದಲ್ಲಿ ಚಲಿಸಲಿದ್ದು ಸರಿಸುಮಾರು 10,000 ಅಡಿ ಎತ್ತರಕ್ಕೆ ತಲುಪುವಂತಹ ಸಾಮರ್ಥ್ಯವನ್ನು ಹೊಂದಿದೆಯಂತೆ. ಈ ಟ್ಯಾಕ್ಸಿ ಸ್ವಯಂ ಚಾಲಿತವಾಗಿ ಕಾರ್ಯವನ್ನು ನಿರ್ವಹಿಸಲಿದ್ದು ಪೈಲಟ್ ಅಗತ್ಯವಿಲ್ವಂತೆ. ಹೀಗಾಗಿ ಇಹಾಂಗ್ ಕಂಪನಿಯು ಏರ್ ಟ್ಯಾಕ್ಸಿ ಸೇವೆ ಹಾಗೆ ವೈಮಾನಿಕ ಪ್ರವಾಸೋದ್ಯಮ, ವಿಮಾನ ನಿಲ್ದಾಣದ ಸಾಗಣೆ ಮತ್ತು ದ್ವೀಪಗಳ ನಡುವಿನ ಸಾರಿಗೆಗಾಗಿ ಬಳಸಲು ಯೋಚಿಸ್ತಾ ಇದೆಯಂತೆ. ಇನ್ನು ಚೀನಾದ ಈ ಫ್ಲೈಯಿಂಗ್ ಟೂರಿಸಂನಿಂದ ಚೀನಾ ಸರ್ಕಾರ ಸಾಕಷ್ಟು ಆದಾಯದ ನಿರೀಕ್ಷೆಯಲ್ಲಿದ್ದು ಇದರಿಂದ ಆರ್ಥಿಕತೆಗೆ ಉತ್ತೇಜನ ಕೂಡ ಸಿಗಲಿದೆಯಂತೆ. ಅಲ್ಲದೆ ಹೊಸ ಉದ್ಯೋಗ ಅವಕಾಶಗಳು ಕೂಡ ಸೃಷ್ಟಿಗೆ ಇದು ಪೂರಕವಾಗ್ತಾ ಇದೆಯಂತೆ. ಸದ್ಯ ಕೇವಲ 2 ಕಂಪನಿಗಳಿಗೆ ಮಾತ್ರ ಹಾರುವ ಟ್ಯಾಕ್ಸಿಗಳನ್ನು ಬಳಸುವಂತಹ ಅನುಮತಿಯನ್ನು ನೀಡಲಾಗಿದ್ದು ಮುಂದಿನ ದಿನಗಳಲ್ಲಿ ಈ ಸೇವೆಗಳಿಗೆ ಹೆಚ್ಚು ಒತ್ತನ್ನು ನೀಡಲಾಗ್ತಾ ಇದೆ.